ಹುಬ್ಬಳ್ಳಿಯಲ್ಲಿ ನಡೆದ ನೇಹಾ ಹಿರೇಮಠ್ ಭೀಕರ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ 2017ರ ಪಬ್ಲಿಕ್ ಸೇಫ್ಟಿ ಆಕ್ಟ್ನ ಉಲ್ಲಂಘನೆ ಮಾಡ್ತಾ ಕಾಲೇಜಿನ ಎಂಟ್ರಿ ಮತ್ತು ಎಕ್ಸಿಟ್ನಲ್ಲಿ ಸಿಸಿಟಿವಿ ಕ್ಯಾಮೆರಾ ಇರಬೇಕು. ಬಿವಿ ಭೂಮರೆಡ್ಡಿ ಕಾಲೇಜ್ಗೆ 3 ಎಂಟ್ರಿ ಗೇಟ್ಗಳಿವೆ. ಆದರೆ ಯಾವ ಗೇಟ್ನಲ್ಲೂ ಕೂಡ ಸೂಕ್ತವಾದ ಸಿಸಿಟಿವಿ ಸೌಲಭ್ಯನೇ ಇಲ್ಲ. ಈ ಬಗ್ಗೆ ನೇಹಾ ಕುಟುಂಬಸ್ಥರು ಪ್ರಶ್ನಿಸಿದರೆ ನಿರ್ಲಕ್ಷ್ಯದ ಉತ್ತರ ಕೊಟ್ಟರಂತೆ ಕಾಲೇಜಿನ ಆಡಳಿತ ಮಂಡಳಿಯವರು. ಹೀಗಾಗಿ ಆಡಳಿತ ಮಂಡಳಿ ವಿರುದ್ಧ ಕುಟುಂಬಸ್ಥರು ಆರೋಪ ಮಾಡ್ತಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಪ್ರಕಾಶ್ ನೂಲ್ವಿ, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಕಾಶ್, ಈ ಘಟನೆ ಸಂಭವಿಸಿದಾಗಲೂ ಮಾತಾಡ್ತಾ ಇದ್ವಿ, ಅಚಾನಕ್ ಆಗಿ ಇಂಥದ್ದಾದಾಗ ಯಾವ ರೀತಿ ಕ್ರಮ ಕೈಗೊಳ್ಳೋದಕ್ಕಾಗತ್ತೆ ಆಡಳಿತ ಮಂಡಳಿ ಕೂಡ ಅಂತ. ಬಟ್ ಸೇಫ್ಟಿ ಮೆಷರ್ಸ್ ಏನಿದೆ ಕಡ್ಡಾಯವಾಗಿ ಪಾಲನೆ ಮಾಡಬೇಕಾಗಿರೋದು, ಅದರ ಉಲ್ಲಂಘನೆ ಆಗಿರೋದ್ರ ಬಗ್ಗೆ ಈಗ ಪೋಷಕರು ಆರೋಪ ಮಾಡ್ತಾ ಇದ್ದಾರೆ. ಏನು ಆರೋಪ? ವಿಜಯ್, 2017ರ ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಪ್ರಕಾರ CCTV ಹಾಕಲೇಬೇಕು. ಅದು ಎಂಟ್ರಿ ಮತ್ತು ಎಕ್ಸಿಟ್ನಲ್ಲಿ ಕಂಪಲ್ಸರಿ ಆಗಿರಬೇಕು ಮತ್ತು ಈ CCTVಗಳು 30 ಡೇಸ್ ಬ್ಯಾಕಪ್ಪನ್ನು ಹೊಂದಿರಬೇಕು ಅನ್ನುವಂಥದ್ದೊಂದು ರೂಲನ್ನು 2017ರಲ್ಲೇ ಕರ್ನಾಟಕ ಗೌರ್ಮೆಂಟ್ ಜಾರಿಗೆ ತಂದಿದೆ. ಆದರೆ BB ಕಾಲೇಜ್ನಲ್ಲಿ ಈ CCTVಗಳಿಗಿರುವಂಥದ್ದು ಕೇವಲ 6ರಿಂದ 7 ದಿನದ ಬ್ಯಾಕಪ್ ಮಾತ್ರ. ಅದ್ರ ಜೊತೆಗೆ ಎಂಟ್ರಿ ಎಕ್ಸಿಟ್ನಲ್ಲೂ ಕೂಡ ಯಾವುದೇ CCTVಗಳಿಲ್ಲ ಮತ್ತು ಸೆಕ್ಯೂರಿಟಿ ಕೂಡ ಸರಿಯಾಗಿಲ್ಲ ಅನ್ನುವಂಥ ಆರೋಪವನ್ನು ಈಗಾಗಲೇ ನೇಹಾ ಹತ್ಯೆ ಆದಾಗಿನಿಂದ ಎಲ್ಲರೂ ಕೂಡ, ಅಂದರೆ ಕಾಲೇಜ್ನಲ್ಲಿ ಓದಂಥವರು, ಕಾಲೇಜ್ನಲ್ಲಿ ಯಾರು ಸ್ಟೂಡೆಂಟ್ನ ಕಳಿಸ್ತಾ ಇದ್ದಾರೆ ಆ ಪೋಷಕರು ಆರೋಪ ಮಾಡ್ತಾ ಇದ್ದಾರೆ ಮತ್ತು ನೇಹಾ ಕುಟುಂಬಸ್ಥರ ಆರೋಪ ಕೂಡ ಇದೇ ಆಗಿರುವಂಥದ್ದು. ಈ ಕಾಯ್ದೆ ಉಲ್ಲಂಘನೆ ಮಾಡಿದರೆ ಪೊಲೀಸರು ಅವ್ರ ಮೇಲೆ ಕ್ರಮ ಕೈಗೊಳ್ಬೋದು, ನೋಟಿಸ್ ಕೊಡ್ಬೋದು, ದಂಡ ವಿಧಿಸ್ಬೋದು ಮತ್ತು ಇದಕ್ಕೆಲ್ಲಕ್ಕೂ ಕೂಡ ಯಾವುದೇ ರಿಪ್ಲೈ ಮಾಡದೇ ಇದ್ದರೆ, ಪದೇ ಈ ಕಾನೂನನ್ನು ಉಲ್ಲಂಘನೆ ಮಾಡಿದರೆ ಅವರ ಲೈಸೆನ್ಸ್ ಕೂಡ ರದ್ದು ಮಾಡ್ಬೋದು ಅನ್ನುವಂಥದ್ದು 2017ರ ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಹೇಳ್ತಾ ಇರುವಂಥದ್ದು. ಆದರೆ BB ಕಾಲೇಜ್ನಲ್ಲಿ ಇದುವರೆಗೂ ಕೂಡ ಕೇವಲ 6ರಿಂದ 7 ದಿವಸದ ಬ್ಯಾಕಪ್ ಇದೆ ಮತ್ತು ಅವು ಕೂಡ ಹೈ ಡೆಫಿನಿಷನ್ ಕ್ಯಾಮ್ರಾಗಳು ಅಲ್ಲಿ ಇಲ್ಲ. ಅತಿ OB ರಾಯನ ಕಾಲದ ಕ್ಯಾಮ್ರಾಗಳಲ್ಲಿರುವಂಥದ್ದು. ನಿನ್ನೆ ನೇಹಾ ಕುಟುಂಬಕ್ಕೆ ಸಾಂತ್ವನ ಹೇಳೋದಕ್ಕೆ ಪ್ರಭಾಕರ್ ಕೋರೆ ಮತ್ತು ಆ ಕಾಲೇಜಿನ ಪ್ರಿನ್ಸಿಪಲ್ ಕೂಡ ಆಗಮಿಸಿದ್ರು. ಆ ವೇಳೆ ಕುಟುಂಬಸ್ಥರು ಅವ್ರನ್ನ ಪ್ರಶ್ನೆ ಮಾಡಿದ್ದಾರೆ. ಅವಾಗ ಅವ್ರಿಗೆ ಏನು ಉತ್ತರ ಕೊಟ್ಟರು ಅನ್ನೋದನ್ನು ಹೇಳೋದಕ್ಕೆ ನಮ್ಮ ಜೊತೆ ಮಾತಾಡಲು ನೇಹಾ ಚಿಕ್ಕಪ್ಪ ಶಿವಕುಮಾರ್ ಇದ್ದಾರೆ. ಅವ್ರ ಹತ್ರ ಹೇಳೋಣ. ಏನು ಸರ್, ನಿನ್ನೆ ಭೇಟಿ ಕೊಟ್ಟಿದ್ರು, ಏನು ಕೇಳಿದ್ರಿ, ಅವ್ರು ಏನು ಹೇಳಿದರು, ಯಾರು ಬಂದಿದ್ದರು, ಏನಾಯಿತು? ಸರ್, ನಿನ್ನೆ ದಿವಸ ನಮ್ಮ ಮನೆಗೆ ಪ್ರಭಾಕರ್ ಕೋರೆಯರು ಹಾಗೂ ಅವರ ಪ್ರಿನ್ಸಿಪಲ್ ಬಂದಿದ್ದರು ಸಂತಾನ ಹೇಳಿಕೆ. ಅದೇ ಪ್ರಶ್ನೆಯಲ್ಲಿ ನಾನು ಅವ್ರನ್ನ ಪ್ರಶ್ನೆ ಕೇಳಿದೆ. ಸರ್, ನಿಮ್ಮ ಫುಟೇಜ್ ಸರಿ ಇಲ್ಲ ಅಂತ ಕೇಳಿದೆ. ಆಮೇಲೆ ವಿಡಿಯೋ ನೀವು 6 ದಿವಸದ ಯಾಕೆ ಇಟ್ಟಿದ್ದೀರಿ ಅಂತ ಕೇಳಿದ ತಕ್ಷಣ ನಮ್ಮದು 300 ಕ್ಯಾಮ್ರಾ ಇದ್ದಾವೆ, ನಮ್ಗೆ ಇಷ್ಟೇ ನಾವು ಮಾಡೋಕ್ಕಾಗೋದು, ಇದನ್ನು ಮಾಡೋಕೆ ಉಡಾಫೆ ಮಾತಾಡಿದ್ರು. ಆದರೆ ಸೆಕ್ಯೂರಿಟಿ ಇಲ್ಲ ಅಂಥೇಳಿ ನಮ್ಗೆ ಅವ್ರಿಗೆ ಹೇಳಿದ ತಕ್ಷಣ ನಮ್ಗೆ ಆಗೋದಿಲ್ಲ ಅಂತ ಹೇಳ್ತಾರೆ. ಆ್ಯಕ್ಟ್ ಪ್ರಕಾರವಾಗಿ ನೋಡಿದ್ರೆ 30 ದಿವಸ ಇರಬೇಕಂತಿದೆ ಅದು. ಇವರು ಅದನ್ನು ಉಲ್ಲಂಘನೆ ಮಾಡ್ತಿದ್ದಾರೆ. ಆಮೇಲೆ ಇವರು ದೊಡ್ಡವರಾಗಿರೋದ್ರಿಂದ ಪೊಲೀಸರು ಇವ್ರ ಹತ್ರ ಕ್ರಮ ತೊಗೊಳ್ತಾ ಇಲ್ಲ ಅಂಥೇಳಿ ನಮ್ಗೆ ಅದು ಬೇಜಾರಾಗಿದೆ. ಸೆಕ್ಯೂರಿಟಿನೂ ಸರಿಯಾಗಿಲ್ಲ ಅವ್ರು ಆಡಳಿತ ಮಂಡಳಿ. ಒಬ್ಬ ಸೆಕ್ಯೂರಿಟಿ ಹತ್ರ ವಾಕಿ ಟಾಕೀಸ್ ಇಟ್ಟಿಲ್ಲ. ಇದರಿಂದ ನಮಗೆ ಇದರಿಂದ ನ್ಯಾಯ ಸಿಗ್ತದಂತೆ ಅನ್ನಿಸ್ತಾ ಇಲ್ಲ ಅಂತ. ಅಲ್ಲ, ಈಗ ಪ್ರಿನ್ಸಿಪಾಲಿಗೆ ಹೇಳಿದಾಗ ನಮಗೆ ಇಷ್ಟೇ ಕೊಡೋಕ್ಕಾಗೋದು, ಇದಕ್ಕಿಂತ ಜಾಸ್ತಿ ಅಲ್ಲ ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಅವ್ರಿಗೆ ಗೊತ್ತಿಲ್ವಾ ಅಂತ. ಸರ್, ಅದ್ರ ಬಗ್ಗೆ ಅವ್ರನ್ನ ಕೇಳಬೇಕು. ಅವ್ರಿಗೆ ಗೊತ್ತಿದ್ದು ಯಾಕೆ ಹಿಂಗೆ ಮಾಡ್ತಿದ್ದಾರೆ ಅದು ಅರ್ಥ ಆಗ್ತಾಯಿಲ್ಲ. ನಾನು ಕೇಳಿದೆ ಅವ್ರಿಗೆ, ಆ್ಯಕ್ಚುಲಿ ನೀವು ಹಾರ್ಡ್ ಡಿಸ್ಕ್ ಚೇಂಜ್ ಮಾಡ್ಬೋದು ಅಂತ ಕೇಳಿದಾಗ ಇಲ್ಲ ನಾವು ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಪ್ರಿನ್ಸಿಪಾಲ್ ಅವ್ರು ಹೇಳ್ತಿದ್ರು. ಸರ್, ಮೊದಲಿಂದನೂ ಕೂಡ ಅಲ್ಲಿ BB ಕಾಲೇಜ್ನಲ್ಲಿ ಸೆಕ್ಯೂರಿಟಿ ಚೆನ್ನಾಗಿಲ್ಲ. ಅಲ್ಲಿ ಈ ರೀತಿಯ ಘಟನೆಗಳು ನಡೆದರೆ ಅದನ್ನು CCTVಯಲ್ಲಿ ಸೆರೆ ಹಿಡಿಯೋದಕ್ಕೆ ಸಾಧ್ಯ ಆಗಲ್ಲ. ಮತ್ತು ಈ ಹಿಂದೆ ಅವನು ಫಯಾಜ್ ಇವಳು ಹಿಂದೆ ಬಿದ್ದಿದ್ದು ಇದೆಲ್ಲ ಸಿಗೋದಿಲ್ಲಲ್ವಾ 7 ದಿವಸ ಇದ್ರೆ? ಹೌದು ಸರ್, ಸಿಗೋದಿಲ್ಲ. ಆ ಉದ್ದೇಶಕರನ್ನ ಕೇಳಿದ ತಕ್ಷಣ ಅವ್ರು ಆಗೋದಿಲ್ಲ ಅಂತ ನೇರವಾಗಿ ನಮ್ಮ ಮಕ್ಕ ಕೊಡೋದರತ್ತೆ ಪ್ರಿನ್ಸಿಪಲ್ ಅವರು ಮಾತಾಡಿದರು. ವಿಜಯ್, ಇದು ಪರಿಸ್ಥಿತಿ ಏನಂದರೆ ನಮಗೆ ಆಗೋದೇ ಇಲ್ಲ, ಈ ಆ್ಯಕ್ಟನ್ನು ಫಾಲೋ ಮಾಡೋಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಈ ನೇಹಾ ಕುಟುಂಬಸ್ಥರ ಬಳಿ ಪ್ರಿನ್ಸಿಪಾಲ್ ಹೇಳಿರುವಂಥದ್ದು. ಹಾಗಾದರೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಇವ್ರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ಯಾಕಂದರೆ ಪ್ರಭಾಕರ್ ಕೋರೆ ಅವರು BJPಯಲ್ಲಿದ್ದಾರೆ. ಅವರು ಏನಾದರೂ ಲಾಬಿ ನಡೆಸಿ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳದಂತೆ ನೋಡ್ತಾರೆ ಅನ್ನುವಂಥ ಆರೋಪ ಸಾರ್ವಜನಿಕರದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ಪ್ರಕಾಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.